ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ದಿನವನ್ನು BSF ರೈಸಿಂಗ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ನವೆಂಬರ್ 22, ಸೆಪ್ಟೆಂಬರ್ 10, ಡಿಸೆಂಬರ್ 1 ಅಥವಾ ಜನವರಿ 3 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 3, ಡಿಸೆಂಬರ್ 1ರಂದು ಪ್ರತಿ ವರ್ಷ BSF ರೈಸಿಂಗ್ ಡೇ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರ ಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುತ್ತೆ. 1965ರಲ್ಲಿ ಪಂಜಾಬ್ನ ಬಾರ್ಡರ್ನ ಒಂದು ಕಾವಲುಗಾಗಿ ಈ BSF ಅನ್ನು ರೈಸ್ ಮಾಡಲಾಗಿತ್ತು ಅಥವಾ ಸ್ಥಾಪನೆ ಮಾಡಲಾಗಿತ್ತು. ಸೊ ಡಿಸೆಂಬರ್ 1 ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕರೆಕ್ಟ್ ಆನ್ಸರನ್ನು ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಅದೇ ರೀತಿಯಾಗಿ ಆನ್ಸರ್ ನೀಡಲು ಟ್ರೈ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ವೆಲ್ ಡನ್ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಅಟಲ್ ನಾವೀನ್ಯತೆ ಮಿಷನ್, ಇಂಗ್ಲಿಷ್ನಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ AIM ಅನ್ನುವ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ 2 ಜೈವಿಕ ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ 3 IIT ಖರಗ್ಪುರ್, ಆಪ್ಷನ್ 4 ನೀತಿ ಆಯೋಗ್ ಅಂತ ಇದೆ. ಈ 4 ಸಂಸ್ಥೆಗಳಲ್ಲಿ ಯಾವ ಸಂಸ್ಥೆಯಿಂದ ಈ ಅಟಲ್ ಇನ್ನೋವೇಷನ್ ಮಿಷನ್ ಅನ್ನು ಪ್ರಾರಂಭ ಮಾಡಲಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬಹುದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬಹುದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ಯಾವ ಭಾರತೀಯ ಚಲನಚಿತ್ರದ ಹಾಡು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕೇಸರಿಯ ಅನ್ನುವ ಸಾಂಗ್ ಬ್ರಹ್ಮಾಸ್ತ್ರದಿಂದ ಅಥವಾ ಕಾಂತಾರ ಚಿತ್ರದಿಂದ ವರಾಹ ರೂಪಂ ಅಂತ, ಆಪ್ಷನ್ 3 RRR ಚಿತ್ರದಿಂದ ನಾಟು ನಾಟು ಅನ್ನುವ ಸಾಂಗ್, ಆಪ್ಷನ್ 4 ಪುಷ್ಪ ಮೂವಿಯಿಂದ ಸ್ವಾಮಿ ಸ್ವಾಮಿ ಅನ್ನುವ ಹಾಡು. ಸೊ ಸರಿಯಾದ ಉತ್ತರ ಆಪ್ಷನ್ 3 RRR ಚಿತ್ರದಿಂದ ಈ ನಾಟು ನಾಟು ಅನ್ನುವ ಸಾಂಗ್ಗೆ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ರೀಸೆಂಟಾಗಿ ಅನೌನ್ಸ್ ಆಗಿದೆ. ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ವಿಮರ್ಶಕರ ಆಯ್ಕೆ ಪ್ರಶಸ್ತಿ 2023ರ 28ನೇ ಆವೃತ್ತಿಯ ಈ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡನ್ನು ನೀಡಲಾಯಿತು. ಆ ಒಂದು ಸಂದರ್ಭದಲ್ಲಿ ಭಾರತದ ಮೂಲದ SS ರಾಜಮೌಳಿ ನಿರ್ದೇಶನದ RR ಚಿತ್ರತಂಡಕ್ಕೆ 2 ಪ್ರಶಸ್ತಿಗಳು ಲಭಿಸಿವೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ವಿಮರ್ಶಕರ ಆಯ್ಕೆ ಪ್ರಶಸ್ತಿ ಕುರಿತಾದಂತಹ ಮತ್ತು ಈ ಒಂದು ಯಾವ ಸಾಂಗು ಅಂತ ಡೀಟೇಲ್ ಆಗಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಇಮೇಜ್ನಲ್ಲೇ ನೋಡುವ ಹಾಗೆ ಈ ನಾಟು ನಾಟು ಅನ್ನುವ ಸಾಂಗ್ ಅತ್ಯುತ್ತಮ ಹಾಡು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು, ಜೊತೆಗೆ ಅತ್ಯುತ್ತಮ ವಿದೇಶಿ ಭಾಷೆಯ ಚಿತ್ರ ಅಂತ RRR ಈ ಒಂದು ಚಿತ್ರಕ್ಕೆ ಈ ವಿಮರ್ಶಕರ ಆಯ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅಷ್ಟೇ ಅಲ್ಲದೆ ಈ RRR ಅನ್ನುವ ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ಚಿತ್ರ ಮತ್ತು ಅತ್ಯುತ್ತಮ ವಿಜುವಲ್ ಎಫೆಕ್ಟ್ಸ್ ಈ ರೀತಿಯಾದಂತಹ ವಿವಿಧ ಕ್ಯಾಟಗರಿಗಳಲ್ಲಿ ಕೂಡ ನಾಮನಿರ್ದೇಶನವನ್ನು ಈ RRR ಚಿತ್ರಕ್ಕೆ ನೀಡಲಾಗಿತ್ತು. ಸೊ ಅದರಲ್ಲಿ 2 ಕ್ಯಾಟಗರಿಗಳಲ್ಲಿ ಈ ವಿಮರ್ಶಕರ ಆಯ್ಕೆ ಪ್ರಶಸ್ತಿಯನ್ನು RR ಚಿತ್ರಕ್ಕೆ ನೀಡಲಾಗಿದೆ. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ RR ಚಿತ್ರದ ಈ ನಾಟು ನಾಟು ಅತ್ಯುತ್ತಮ ಹಾಡು ಪ್ರಶಸ್ತಿ ಮತ್ತು ಅತ್ಯುತ್ತಮ ವಿದೇಶಿ ಭಾಷೆಯ ಚಿತ್ರ ಅಂತ RRR ಚಿತ್ರವನ್ನು ಆಯ್ಕೆ ಮಾಡಲಾಗಿದೆ. ಸೊ ಕ್ರಿಟಿಕ್ಸ್ ಚಾಯ್ಸ್ ಸೂಪರ್ ಅವಾರ್ಡ್ 2023ರ ಈ ಒಂದು ಅವಾರ್ಡನ್ನು ನೋಡೋದಾದರೆ, ಮುಖ್ಯವಾಗಿ ವಿಮರ್ಶಕರಿಂದ ಚಾಯ್ಸ್ ಮಾಡಲಾದಂತಹ ಆಯ್ಕೆ ಮಾಡಲಾದಂತಹ ಚಿತ್ರಗಳಾಗಿರ್ಬೋದು ಮತ್ತು ವಿವಿಧ ಕ್ಯಾಟಗರಿಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಮುಖ್ಯವಾಗಿ ಈ ಚಲನಚಿತ್ರಗಳು ಮತ್ತು ಈ TV ಸಿರೀಸ್ ದೂರದರ್ಶನ ಸರಣಿಗಳನ್ನು ಆಯ್ಕೆ ಮಾಡುವ ಒಂದು ಉದ್ದೇಶವನ್ನು ಈ ಒಂದು ಅವಾರ್ಡ್ ಹೊಂದಿದೆ. RR ಚಿತ್ರ SS ರಾಜಮೌಳಿಯಿಂದ ನಿರ್ಮಾಣ ಮಾಡಲಾದಂತಹ ಚಿತ್ರವಾಗಿದ್ದು, ಈ ಅತ್ಯುತ್ತಮ ವಿದೇಶಿ ಭಾಷಾ ಚಿತ್ರ ಅಂತ RRR ಮೂವಿಗೆ
ಅವಾರ್ಡ್ ಬಂದಿದ್ದರೆ, ಇನ್ನು ಅತ್ಯುತ್ತಮ ಹಾಡು ಅಂತ ಈ ನಾಟು ನಾಟು ಅನ್ನುವ RRR ಮೂವಿಯಲ್ಲಿರುವಂತಹ ಸಾಂಗ್ ಮತ್ತು ಆ ಒಂದು ಕಂಪೋಸರ್ಗೆ ನೀಡಲಾಗಿದೆ. ಸೊ ಇನ್ನು ಈ ಗೋಲ್ಡನ್ ಗ್ಲೋಬ್ ಅವಾರ್ಡನ್ನು ಕೂಡ ನೀಡಲಾಗಿದ್ದು 80ನೇ ಆವೃತ್ತಿಯ ಈ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಅನೌನ್ಸ್ ಮಾಡಲಾಗಿದ್ದು ಲಾಸ್ ಏಂಜಲೀಸ್ನಲ್ಲಿ ಈ ಹಾಸ್ಯ ನಟರಾದಂತಹ ಜೆರೋಡ್ ಕಾರ್ಮೈಕಲ್ ಅವರು ಆಯೋಜನೆ ಮಾಡಿದಂತಹ ಈ ಒಂದು 80ನೇ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯಲ್ಲಿ SS ರಾಜಮೌಳಿ ನಿರ್ದೇಶನದ ಈ RRR ಮೂವಿಯ ನಾಟು ನಾಟು ಸಾಂಗ್ ಏನಿದೆ ಅಥವಾ ಗೀತೆ ಏನಿದೆ ಅತ್ಯುತ್ತಮ ಮೂಲ ಗೀತೆ ಅನ್ನುವ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ನೆನ್ಪಿಟ್ಕೊಳ್ಳಿ, 80ನೇ ಗೋಲ್ಡನ್ ಗ್ಲೋಬ್ನಲ್ಲಿ ಭಾರತದ RRR ಮೂವಿಯ ಈ ನಾಟು ನಾಟು ಅತ್ಯುತ್ತಮ ಮೂಲ ಗೀತೆ ಅನ್ನುವ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಪೆಂಗಂಗಾ ನದಿ ಎಲ್ಲಿ ಹುಟ್ಟುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಉತ್ತರಾಖಂಡ್, ಆಪ್ಷನ್ 2 ಲದಾಖ್, ಆಪ್ಷನ್ 3 ಮಹಾರಾಷ್ಟ್ರ, ಆಪ್ಷನ್ 4 ತಮಿಳುನಾಡು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಮಹಾರಾಷ್ಟ್ರದಲ್ಲಿ ಈ ಪೆನ್ಗಂಗಾ ನದಿ ಹುಟ್ಟುತ್ತದೆ. ಸೊ ಈ ಒಂದು ನದಿಯ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಅಂತಾರಾಜ್ಯ ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಅದರ ಹೆಸರು ಚಾರಣ ಕೊರಟ ಅಂತ. ಈ ಚಾರಣ ಕೊರಟ ಅನ್ನುವ ಬ್ಯಾರೇಜ್ ಪರಿಸರದ ಅನುಮತಿಯನ್ನು ಪಡೆದುಕೊಂಡಿದೆ. ಅಂತಂದರೆ ಎನ್ವೈರ್ಮೆಂಟಲ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಅಡ್ಡಿಗಳನ್ನು ಕ್ಲಿಯರ್ ಮಾಡಿ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸನ್ನು ಈ ಚಾರಣ ಕೊರಟ ಅನ್ನುವ ಬ್ಯಾರೇಜ್ಗೆ ನೀಡಲಾಗಿದೆ. ಸೊ ಹೀಗಾಗಿ ಈ ಒಂದು ಬ್ಯಾರೇಜ್ ನಿರ್ಮಾಣವನ್ನು ಪ್ರಾರಂಭ ಮಾಡುವ ಒಂದು ಕೆಲಸ ಏನಿದೆ ಸಲೀಸಾಗಿ ನಡೆಯಲಿದೆ ಅಂತ ಈ ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಇದರ ಇನ್ನೂ ಹೆಚ್ಚಿನ ನ್ಯೂಸನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕ್ಲಿಯರೆನ್ಸನ್ನು ಅಂದರೆ ಎನ್ವೈರ್ಮೆಂಟಲ್ಗೆ ಸಂಬಂಧಿಸಿದಂತಹ ಅಡ್ಡಿಗಳು ಕ್ಲಿಯರ್ ಆಗಿವೆ, ಯಾವುದೇ ರೀತಿಯಾದಂತಹ ಪರಿಸರದ ಮೇಲೆ ಅಡ್ಡ ಪರಿಣಾಮ ಬೀರುವುದಿಲ್ಲ ಅಂತ ನಮ್ಮ ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಈ ಒಂದು ಕ್ಲಿಯರೆನ್ಸ್ ಅನ್ನು ನೀಡಲಾಗಿದೆ. ಈ ಚರಣ್ ಕೊರಟ ಅನ್ನುವ ಬ್ಯಾರೇಜ್ 2019 ಏಪ್ರಿಲ್ನಲ್ಲಿ ಪ್ರಾರಂಭವಾಗಿದ್ದರೂ ಕೂಡ ಸುಮಾರು 4 ವರ್ಷಗಳ ನಂತರ ಈ ಒಂದು ಎನ್ವೈರ್ಮೆಂಟಲ್ ಅಪ್ರೂವಲನ್ನು ಅಥವಾ ಒಂದು ಕ್ಲಿಯರೆನ್ಸನ್ನು ಈ ಒಂದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ನಿಂದ ನೀಡಲಾಗಿದೆ. ಮುಖ್ಯವಾಗಿ ಈ ಚಾರಣ ಕೊರಟ ಅನ್ನುವ ಬ್ಯಾರೇಜ್ ಪೆಂಗಂಗಾ ನದಿಗೆ ಅಡ್ಡಲಾಗಿ ಕಟ್ಟುವಂತಹ ಒಂದು ಬ್ಯಾರೇಜ್ ಆಗಿದ್ದು, ಆಯಾ ಕಟ್ನ ಒಂದು ಭಾಗಕ್ಕೆ ನೀರಾವರಿಗಾಗಿ ಡೆಕ್ಗಳನ್ನು ತೆರವುಗೊಳಿಸುವಂತಹ ಉದ್ದೇಶವನ್ನು ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು, ಯಾವ ರೀತಿಯಾಗಿ ಬ್ಯಾರೇಜ್ ಕಟ್ಟಲಾಗುವುದು ಅಂತ. ಸೊ ಚರಣ್ ಕೊರಟ ಅನ್ನುವ ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗುವುದು. ಈ ಚಾರಣ್ ಕೊರಟ ಅನ್ನುವ ಬ್ಯಾರೇಜ್ನ ಪ್ರಮುಖವಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಪೆನ್ಗಂಗಾ ನದಿಯ ಮೇಲೆ ಕಟ್ಟಲಾಗ್ತಾ ಇರುವಂತಹ ಈ ಚಾರಣ್ ಕೊರಟ ಬ್ಯಾರೇಜ್ ಸುಮಾರು 6,677 ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನು ಒದಗಿಸಲಿದೆ ಅಂತ ಯೋಜನೆಯನ್ನು ಮಾಡಲಾಗ್ತಾ ಇದೆ, ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಈ ಎರಡೂ ರಾಜ್ಯಗಳ ಜಂಟಿ ಯೋಜನೆಗಾಗಿ ಈ ನೀರಾವರಿಯನ್ನು ಮಾಡುವಂಥ ಉದ್ದೇಶದಿಂದ ಈ ಪೆನ್ಗಂಗಾ ನದಿಯ ಮೇಲೆ ಚಾರಣ್ ಕೊರಟ ಅನ್ನುವ ಬ್ಯಾರೇಜನ್ನು ಅಥವಾ ರೂಡಾ ಅನ್ನುವ ಬ್ಯಾರೇಜನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಈ 6,677 ಹೆಕ್ಟೇರ್ ಭೂಮಿಯಲ್ಲಿ ತೆಲಂಗಾಣದಲ್ಲಿ ಸುಮಾರು 5,463 ಹೆಕ್ಟೇರ್ಗಳು ಮತ್ತು ಮಹಾರಾಷ್ಟ್ರದಲ್ಲಿ 1,214 ಹೆಕ್ಟೇರ್ಗಳ ಪ್ರದೇಶವನ್ನು ನೀರಾವರಿಯುಕ್ತವಾಗಿ ಮಾಡುವಂತಹ ಉದ್ದೇಶವನ್ನು ಈ ಒಂದು ಬ್ಯಾರೇಜ್ ಹೊಂದಿದೆ. ಪೆನ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ತಾ ಇರುವಂತಹ ಈ ಬ್ಯಾರೇಜ್ ನಿರ್ಮಾಣವನ್ನು ನೆನ್ಪಿಟ್ಕೊಳ್ಳಿ, ತೆಲಂಗಾಣ ಮತ್ತು ಮಹಾರಾಷ್ಟ್ರ ಈ ಎರಡೂ ರಾಜ್ಯಗಳು ಜಂಟಿಯಾಗಿ ಯೋಜನೆಯ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇವೆ. ಸೊ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಈ ಬ್ಯಾರೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಅಥವಾ ಡ್ಯಾಮನ್ನು ಕಟ್ಟಲಾಗುತ್ತೆ ಅಂತ ನೀವು ಕೇಳಿರ್ತೀರಿ. ಆದರೆ ಬ್ಯಾರೇಜ್ ಮತ್ತು ಅಣೆಕಟ್ಟಿನ ನಡುವೆ ಕೆಲವೊಂದಿಷ್ಟು ಡಿಫ್ರೆನ್ಸ್ಗಳಿರುತ್ತೆ ಅಥವಾ ವ್ಯತ್ಯಾಸಗಳಿರುತ್ತೆ. ಅದು ಏನು ಅಂತ ಪ್ರಮುಖವಾಗಿ ಡಿಸ್ಕಸ್ ಮಾಡೋದಾದರೆ, ಈ ಬ್ಯಾರೇಜ್ ಅಂತಂದರೆ ಅಣೆಕಟ್ಟು ಅಥವಾ ಡ್ಯಾಮ್ಗಳಿಗಿಂತ ಸಾಕಷ್ಟು ಗಾತ್ರದಲ್ಲಿ ಮತ್ತು ವಿಸ್ತೀರ್ಣದಲ್ಲಿ ಆಗಿರ್ಬೋದು, ಅಳತೆಯಲ್ಲಿ ಸಾಕಷ್ಟು ಸಣ್ಣದಾಗಿರುತ್ತವೆ. ಸೊ ಈ ಬ್ಯಾರೇಜ್ಗಳು ಮುಖ್ಯವಾಗಿ ಈ ನದಿ ನೀರನ್ನು ಗೇಟ್ಗಳ ಮುಖಾಂತರ ಡೈವರ್ಟ್ ಮಾಡುವಂತಹ ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಸೊ ಮತ್ತು ಇದರ ಒಂದು ರಿಸರ್ವಾಯರ್ ಅಥವಾ ಜಲಾನಯನ ಪ್ರದೇಶ ಏನಿರುತ್ತೆ, ಈ ಡ್ಯಾಮ್ಗಳಿಗೆ ಕಂಪೇರ್ ಮಾಡಿದರೆ ಸಣ್ಣ ಪ್ರಮಾಣದ ನೀರನ್ನು ಹಿಡಿದಿಡುವಂತಹ ಕೆಪಾಸಿಟಿ ಈ ಬ್ಯಾರೇಜ್ಗಳಿಗೆ ಇರುತ್ತೆ. ಸೊ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಂತಂದರೆ, ಈ ಬ್ಯಾರೇಜ್ಗಳು ಈ ನದಿಗೆ ಅಡ್ಡಲಾಗಿ ಆಗುವಂತಹ ಡ್ಯಾಮ್ ಅಥವಾ ಅಣೆಕಟ್ಟುಗಳಿಗಿಂತ ಸಾಕಷ್ಟು ಗಾತ್ರ ಮತ್ತು ವಿಸ್ತೀರ್ಣದಲ್ಲಿ ಸಣ್ಣ ಅಥವಾ ಚಿಕ್ಕದಾದಂತಹ ಸೈಜನ್ನು ಹೊಂದಿರುತ್ತವೆ.
ಸೊ ಇನ್ನು ಪೆನ್ಗಂಗಾ ನದಿಯ ಮೇಲೆ ಈ ಬ್ಯಾರೇಜನ್ನು ಕಟ್ಟಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಹೀಗಾಗಿ ಪೆನ್ಗಂಗಾ ಅನ್ನುವ ನದಿ ನ್ಯೂಸ್ನಲ್ಲಿ ಇರೋದ್ರಿಂದ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಪೆನ್ಗಂಗಾ ನದಿಯ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದು. ಸೊ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಅಜಂತಾ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟುವಂತಹ ನದಿ ಪೆನ್ಗಂಗಾ ನದಿಯಾಗಿದೆ. ಗೋದಾವರಿ ನದಿ ಜಲಾನಯನ ಪ್ರದೇಶದ ಭಾಗವಾದಂತಹ ಈ ವಾರ್ಧಾ ಅನ್ನುವ ನದಿಯ ಪ್ರಮುಖ ಉಪನದಿಯಾಗಿ ಈ ಪೆನ್ಗಂಗಾ ನದಿ ಸುಮಾರು 676 ಕಿಲೋಮೀಟರ್ಗಳಷ್ಟು ಉದ್ದ ಹರಿಯುತ್ತದೆ. ಸೊ ಈ ನದಿಯು ವಾರ್ಧಾ ನದಿಗೆ ಸೇರುವಕ್ಕಿಂತ ಮುಂಚೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ರಾಜ್ಯಗಳ ಗಡಿಗಳಲ್ಲಿ ಹರಿದು ನಂತರ ಈ ವಾರ್ಧಾ ಅನ್ನುವ ನದಿಗೆ ಸೇರಿಕೊಳ್ಳುತ್ತೆ ಈ ಪೆನ್ಗಂಗಾ ಅನ್ನುವ ನದಿ. ಇನ್ನು ಈ ಪೆನ್ಗಂಗಾ ನದಿಯ ಪ್ರಮುಖವಾದಂತಹ ಉಪನದಿಗಳು ಯಾವುವು ಅಂತಂದರೆ ಅದಾನ್, ಕಾಸ್, ಅರುಣಾವತಿ, ಕಯಾದು ಮತ್ತು ಫುಸ್ ಈ ರೀತಿಯಾದಂತಹ ಪ್ರಮುಖ ಉಪನದಿಗಳನ್ನು ಈ ನದಿ ಹೊಂದಿದೆ. ಪ್ರಸಿದ್ಧವಾದಂತಹ ಈ ಸಹಸ್ರಕುಂಡ ಅನ್ನುವ ಜಲಪಾತ ಏನಿದೆ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಪೈನ್ಗಂಗಾ ನದಿಯ ಮೇಲೆ ಆ ಒಂದು ಜಲಪಾತವನ್ನು ನಾವು ಕಾಣಬಹುದಾಗಿದೆ. ಯಾವ ರೀತಿಯಾಗಿ ಜೋಗ ಜಲಪಾತವನ್ನು ಶರಾವತಿ ನದಿಯ ಮೇಲೆ ಮತ್ತು ಗೋಕಾಕ್ ಜಲಪಾತವನ್ನು ಈ ಘಟಪ್ರಭಾ ನದಿಯ ಮೇಲೆ ನಾವು ಕಾಣ್ತೇವೆ, ಅದೇ ರೀತಿಯಾಗಿ ಪೆನ್ಗಂಗಾ ನದಿಯ ಮೇಲೆ ಸಹಸ್ರಕುಂಡ ಅನ್ನುವ ಜಲಪಾತವನ್ನು ನಾವು ಪ್ರಸಿದ್ಧವಾದಂತಹ ಜಲಪಾತವನ್ನು ನಾವು ಕಾಣಬಹುದಾಗಿದೆ. ಇದು ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಚರಣ್ ಕೊರಟ್ ಅಥವಾ ರೂಡಾ ಬ್ಯಾರೇಜ್ ಮತ್ತು ಪೆನ್ಗಂಗಾ ಡೀಟೇಲ್ಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ ಈ ತಾರು ಅನ್ನುವ ಸಮುದಾಯ ಜನರನ್ನು ಎಲ್ಲಿ ನೋಡಬಹುದಾಗಿದೆ ಅಂತ ಪ್ರಶ್ನೆ ಇದೆ. ಸಾಮಾನ್ಯವಾಗಿ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಆಗಾಗ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ನ್ಯೂಸ್ನಲ್ಲಿ ಈ ತಾರು ಅನ್ನುವ ಸಮುದಾಯದ ಜನರು ಬಂದಿದ್ದರಿಂದ ಸೊ ಇದಕ್ಕೆ ಕುರಿತಾದಂತಹ ಡೀಟೇಲ್ ಆರ್ಟಿಕಲನ್ನು ಈಗ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಾದರೆ ಆಪ್ಷನ್ಗಳಲ್ಲಿ ಅಸ್ಸಾಂ, ಉತ್ತರ ಪ್ರದೇಶ್, ಒಡಿಶಾ, ಛತ್ತೀಸ್ಗಢ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ 2 ಉತ್ತರ ಪ್ರದೇಶದಲ್ಲಿ ಪ್ರಮುಖವಾಗಿ ಈ ತಾರು ಅನ್ನುವ ಸಮುದಾಯದ ಜನರನ್ನು ನಾವು ಕಾಣಬಹುದಾಗಿದೆ. ಈ ಬುಡಕಟ್ಟು ಜನಾಂಗ ಅಥವಾ ಸಮುದಾಯ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ನಾಬಾರ್ಡ್ ಸಂಸ್ಥೆಯಿಂದ ಈ ತಾರು ಜನರಿಗೆ ನೀಡಲಾಗುವುದು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ತಾರು ಸಮುದಾಯಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಅಷ್ಟೇ ಅಲ್ಲದೆ ಈ ಕತರ್ನಿಯಾ ಘಾಟ್ ಅನ್ನುವ ವನ್ಯಜೀವಿ ಅಭಯಾರಣ್ಯದ ಸುತ್ತ ವಾಸಿಸುವಂತಹ ಈ ತಾರು ಗುಂಪುದ ಅಥವಾ ಜನಾಂಗಕ್ಕೆ ಸಂಬಂಧಿಸಿದಂತೆ ಆ ಜನಾಂಗದ ಜನರನ್ನು ಆರ್ಥಿಕ ಸೇರ್ಪಡೆಗೊಳಿಸುವ ಉದ್ದೇಶದಿಂದ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡುವಂತಹ ಉದ್ದೇಶದಿಂದ ಯೋಜನೆಯನ್ನು ಇಟ್ಕೊಂಡು ಕತರ್ನಿಯಾ ಘಾಟ್ ವಿಭಾಗದ ಅರಣ್ಯಾಧಿಕಾರಿಯಿಂದ ಈ ನಾಬಾರ್ಡ್ ಸಂಸ್ಥೆಯಿಂದ ಪರವಾಗಿ ಈ ತಾರು ಜನರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗನ್ನು ನೀಡಲಾಗುವುದು ಅಂತ ಈ ಒಂದು ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇನ್ನು ಈ ತಾರು ಜನಾಂಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರುವುದೇನು ಅಂತಂತಂದರೆ ಇವರು ಎಲ್ಲಿ ಕಂಡುಬರುತ್ತಾರೆ, ಈ ಜನರು ಎಲ್ಲಿ ನಾವು ಈ ಸಮುದಾಯವನ್ನು ಕಾಣಬಹುದು ಅಂತ ಪ್ರಶ್ನೆ ಏನಾದರೂ ಬಂದರೆ ಸಾಮಾನ್ಯವಾಗಿ ಹಿಮಾಲಯದ ತಪ್ಪಲಿನಲ್ಲಿನ ಈ ತೆರೇನ್ ರೀಜನ್ ಅಂತ ನಾವು ಸಾಮಾನ್ಯವಾಗಿ ಭೂಗೋಳದಲ್ಲಿ ಓದ್ತಾ ಇರ್ತೇವೆ. ಸೊ ಆ ಒಂದು ಪ್ರದೇಶದಲ್ಲಿರುವಂತಹ ರಾಜ್ಯಗಳಾದಂತಹ ಉತ್ತರಾಖಂಡ್, ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಈ 4 ರಾಜ್ಯಗಳಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಸಮುದಾಯದವರು ಈ ತಾರು ಜನರು ಆಗಿದ್ದಾರೆ. ಇವರು ಭಾರತದಲ್ಲಷ್ಟೇ ಅಲ್ಲದೆ ಹಿಮಾಲಯದ ತಪ್ಪಲಿನಲ್ಲಿ ಅಂತಂದರೆ ನೇಪಾಳ ರಾಜ್ಯದಲ್ಲೂ ಕೂಡ ಈ ತಾರು ಜನಾಂಗದ ಸಮುದಾಯವನ್ನು ನಾವು ಕಾಣಬಹುದಾಗಿದೆ. ಸದ್ಯಕ್ಕೆ ಈ ನೇಪಾಳದಲ್ಲಿ ತಾರು ಜನಾಂಗದವರು ಅಧಿಕೃತವಾಗಿ 1.5 ಮಿಲಿಯನ್ನಷ್ಟು ಜನರು ಇದ್ದರೆ ಭಾರತದಲ್ಲಿ 1,70,000 ಈ ತಾರು ಜನಾಂಗಕ್ಕೆ ಸೇರಿದಂತಹ ಸಮುದಾಯದವರು ವಾಸಿಸುತ್ತಾರೆ. ಮುಖ್ಯವಾಗಿ ಈ ತಾರು ಜನಾಂಗದವರು ವ್ಯವಸಾಯವನ್ನು ಅಭ್ಯಾಸ ಮಾಡುವುದು ಮತ್ತು ದನಗಳನ್ನು ಸಾಕುತ್ತಾರೆ, ಬೇಟೆಯಾಡುತ್ತಾರೆ, ಮೀನುಗಳು ಮತ್ತು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಜೀವಿಸುವಂತಹ ಜನರು ಈ ತಾರು ಜನಾಂಗ ಆಗಿದ್ದಾರೆ. ಇವರು ಎಲ್ಲಿ ಕಂಡುಬರುತ್ತಾರೆ ಅಂತಂದರೆ ಹಿಮಾಲಯದ ತಪ್ಪಲಿನ ಪ್ರದೇಶವಾದಂತಹ ತರೇನ್ನಲ್ಲಿ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್ ಈ 4 ಪ್ರಮುಖವಾದಂತಹ ರಾಜ್ಯಗಳಲ್ಲಿ ತಾರು ಜನಾಂಗಕ್ಕೆ ಸೇರಿದಂತಹ ಜನರು ಕಂಡುಬರುತ್ತಾರೆ. ಇನ್ನು ಈ ಕತರ್ನಿಯಾ ಅನ್ನುವ ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ವನ್ಯಜೀವಿ ಅಭಯಾರಣ್ಯ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇದರ ಲೊಕೇಶನನ್ನು ಕೂಡ ಅರ್ಥ ಮಾಡ್ಕೊಳ್ಳೋಣ. ಈ ಕತರ್ನಿಯಾ ಘಾಟ್ ಅನ್ನುವ ವನ್ಯಜೀವಿ ಅಭಯಾರಣ್ಯ KWS ಅಂತ ಇದರ ಶಾರ್ಟ್ ಫಾರ್ಮ್ ಆಗಿದ್ದು ಇದು ಉತ್ತರ ಪ್ರದೇಶದ ಬಹ್ರೈಚ್ ಜಿಲ್ಲೆಯ ತೆರಾಯ್ ಅನ್ನುವ ಪ್ರದೇಶದಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಗಂಗಾ ಬಯಲಿನಲ್ಲಿ ಕಂಡುಬರುವಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಆಗಿದೆ ಕತರ್ನಿಯಾ ಘಾಟ್ ಅನ್ನುವ ಅಭಯಾರಣ್ಯ.
ಸೊ ಈ ದುಧ್ವಾ ಅನ್ನುವ ಹುಲಿ ಸಂರಕ್ಷಿತ ಪ್ರದೇಶವನ್ನು ನೀವು ಸಾಮಾನ್ಯವಾಗಿ ನ್ಯೂಸ್ನಲ್ಲಿ ಓದ್ತಾ ಇರ್ತೀರಿ. ಸೊ ಆ ಪ್ರದೇಶದ ಲಖೀಂಪುರ್ ಖೇರಿಯ ಭಾಗವಾಗಿ ಈ ಕತರ್ನಿಯಾ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಕೂಡ ನಾವು ಗುರುತಿಸಬಹುದಾಗಿದೆ. ಸೊ ಈ ಅರಣ್ಯ ಮುಖ್ಯವಾಗಿ ಭಾರತ್ ಮತ್ತು ನೇಪಾಳದ ಹುಲಿಗಳ ಆವಾಸ ಸ್ಥಾನವಾಗಿ ಒಂದು ಸ್ಟ್ರಾಟಜಿಕಲ್ ಕನೆಕ್ಟಿವಿಟಿಯನ್ನು ಒದಗಿಸುವಂತಹ ಪ್ರಮುಖವಾದಂತಹ ಕಾಡು ಅಥವಾ ಅಭಯಾರಣ್ಯ ಆಗಿದೆ. ಈ ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಸಸ್ಯವರ್ಗ ಯಾವುವು ಅಂತಂದರೆ, ಯಾವ ಮರಗಳನ್ನು ನಾವು ಕಾಣ್ಬೋದು ಅಂತಂದರೆ ಸಾಲ್, ತೇಗದ ಮರಗಳು ಮತ್ತು ಸೊಂಪಾದಂತಹ ಹುಲ್ಲುಗಾವಲನ್ನು ಕಾಣ್ಬೋದು. ಅಷ್ಟೇ ಅಲ್ಲದೆ ಈ ಜೌಗು ಪ್ರದೇಶಗಳ ಮೊಸಾಯಿಕನ್ನು ಅಥವಾ ಲ್ಯಾಂಡ್ಸ್ಕೇಪ್ ಅಂತ ಮೊಸಾಯಿಕನ್ನು ಗುರುತಿಸ್ಬೋದು. ಸೊ ಈ ರೀತಿಯಾದಂತಹ ಸಸ್ಯವರ್ಗವನ್ನು ನಾವು ಆ ಪ್ರದೇಶದಲ್ಲಿ ಕಂಡ್ರೆ, ಇನ್ನು ಪ್ರಾಣಿಗಳ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಅಂದರೆ, ಈ ಪ್ರದೇಶದಲ್ಲಿ ಘರಿಯಾಲ್ ಹುಲಿ, ಘೇಂಡಾಮೃಗ, ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಕರೀತಾರೆ, ಇದು ರಾಂಗ್ ಆಗಿದೆ, ಗ್ಯಾಂಜೆಟಿಕ್ ಡಾಲ್ಫಿನ್, ಜೌಗು ಜಿಂಕೆ, ಹಿಸ್ಪೀಡ್ ಮೊಲ ಮತ್ತು ಈ ಪಕ್ಷಿಗಳ ಪ್ರಭೇದದಲ್ಲಿ ಬೆಂಗಾಲ್ ಫ್ಲೋರಿಕನ್, ಬಿಳಿ ಬೆನ್ನಿನ ಮತ್ತು ಉದ್ದನೆಯ ಕೊಕ್ಕನ್ನು ಹೊಂದಿದಂತಹ ರಣಹೊದ್ದುಗಳು ಮತ್ತು ಅಳಿವಿನಂಚಿನಲ್ಲಿರುವಂತಹ ಸಾಕಷ್ಟು ಪ್ರಾಣಿ ಮತ್ತು ಪಕ್ಷಿಗಳನ್ನು ಈ ಒಂದು ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂತ ಪ್ರಶ್ನೆ ಏನಾದರೂ ಬಂದರೆ ಸರಿಯಾದ ಉತ್ತರ ಪ್ರದೇಶ ಆಗಿರುತ್ತೆ. ಮತ್ತು ಥಾರೂ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನರು ಎಲ್ಲಿ ವಾಸಿಸುತ್ತಾರೆ ಅಂತಂದರೆ ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಅಥವಾ ಇಂಗ್ಲೀಷ್ನಲ್ಲಿ ನಿಮಗೆ ಅರ್ಥ ಆಗುತ್ತೆ UGC ಅಥವಾ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತ, ಇದನ್ನು ಸ್ಥಾಪನೆ ಮಾಡಿದಂತಹ ವರ್ಷ ಯಾವುದು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ 1950, ಆಪ್ಷನ್ 2 1956, ಆಪ್ಷನ್ 3 1962 ಅಥವಾ 1966 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 1965ರಲ್ಲಿ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಥವಾ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಸಂಸ್ಥೆಯನ್ನು ಆಯೋಗವನ್ನು ಪ್ರಾರಂಭ ಮಾಡಲಾಯಿತು. ನೆನ್ಪಿಟ್ಕೊಳ್ಳಿ, 1956. ಇತ್ತೀಚೆಗೆ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಅನ್ನುವ ಈ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಅಭಿವೃದ್ಧಿಯನ್ನು ಕುರಿತಾದಂತಹ ಚರ್ಚೆಯನ್ನು ಮಾಡುವಂತಹ ವೇದಿಕೆಯನ್ನು ಈ ಶೃಂಗಸಭೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ಕೇಂದ್ರ ಶಿಕ್ಷಣ ಸಚಿವರಿಂದ ಉನ್ನತ ಶಿಕ್ಷಣದ ಆಕ್ಸೆಸಿಬಿಲಿಟಿಯನ್ನು ಅಥವಾ ಪ್ರವೇಶವನ್ನು ಹೆಚ್ಚು ಪಡಿಸುವಂತಹ ಉದ್ದೇಶದಿಂದ ಮತ್ತು ಈ ನೇರ ಮತ್ತು ಅವಕಾಶ ವೆಚ್ಚಗಳನ್ನು ತೀವ್ರವಾಗಿ ಕಡಿಮೆ ಮಾಡುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಡಿಜಿಟಲ್ ವಿಶ್ವವಿದ್ಯಾನಿಲಯ ಕುರಿತಾದಂತಹ ಒಂದು ಪ್ರಮುಖವಾದಂಥ ಭಾಷಣವನ್ನು ಮಾಡಲಾಯಿತು. ಸೊ ಅವಕಾಶ ವೆಚ್ಚ ಅಂತಂದರೆ ಅಪಾರ್ಚುನಿಟಿ ಕಾಸ್ಟ್ ಅಂತ ಎಕ್ಸಾಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಅಪಾರ್ಚುನಿಟಿ ಕಾಸ್ಟನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಈ ಡಿಜಿಟಲ್ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸುವ ಕುರಿತಾಗಿ ನಮ್ಮ ಕೇಂದ್ರದ ಶಿಕ್ಷಣ ಸಚಿವರಿಂದ ಈ ಒಂದು ಡಿಸ್ಕಷನನ್ನು ಮಾಡಲಾಯಿತು. ಸೊ ಇದೇ ಒಂದು ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಈ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿಗೆ ಸಂಬಂಧಿಸಿದಂತಹ ಒಂದು ಫ್ರೇಮ್ವರ್ಕ್ನ ಅಡಿಯಲ್ಲಿ ಈ ಒಂದು ಡಿಜಿಟಲ್ ವಿಶ್ವವಿದ್ಯಾನಿಲಯದ ಕುರಿತಾದಂತಹ ಚೌಕಟ್ಟನ್ನು ಕೂಡ ಅಂದರೆ ಫ್ರೇಮ್ವರ್ಕನ್ನು ಕೂಡ ರಚಿಸಲಾಗಿದೆ ಅಂತ ರೀಸೆಂಟಾಗಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಹೀಗಾಗಿ ರಾಷ್ಟ್ರೀಯ ಡಿಜಿಟಲ್ ವಿಶ್ವವಿದ್ಯಾನಿಲಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2022-23ರ ವರ್ಷದ ಈ ಒಂದು ಕೇಂದ್ರ ಬಜೆಟ್ನಲ್ಲಿ ಕೂಡ ಡಿಜಿಟಲ್ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸುವ ಕುರಿತಾಗಿ ಘೋಷಣೆಯನ್ನು ಮಾಡಲಾಗಿತ್ತು. ಮುಖ್ಯವಾಗಿ ದೇಶದಾದ್ಯಂತ ಇರುವಂತಹ ವಿದ್ಯಾರ್ಥಿಗಳ ಮನೆ ಬಾಗಿಲಿಗೆ ಒಳ್ಳೆಯ ಉತ್ತಮ ದರ್ಜೆ ಅಂದರೆ ವಿಶ್ವ ದರ್ಜೆಯ ಗುಣಮಟ್ಟದ ಸಾರ್ವತ್ರಿಕ ಶಿಕ್ಷಣವನ್ನು ಪ್ರವೇಶ ಮಾಡುವಂತಹ ಒಂದು ಅವಕಾಶವನ್ನು ಒದಗಿಸಿಕೊಡುವ ಉದ್ದೇಶದಿಂದ ಈ ರಾಷ್ಟ್ರೀಯ ಡಿಜಿಟಲ್ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡುವ ಕುರಿತಾಗಿ ಬಜೆಟ್ನಲ್ಲಿ ಡಿಸ್ಕಸ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಡಿಜಿಟಲ್ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವುದರ ಮೂಲಕ ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ಒದಗಿಸಲಾಗುವುದು ಅಂತ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಆನ್ಲೈನ್ ಕೋರ್ಸ್ಗಳನ್ನು ಡಿಜಿಟಲ್ ರೂಪದಲ್ಲಿ ನೀಡುವಂತಹ ಒಂದು ವ್ಯವಸ್ಥೆಯನ್ನು ರೂಪಿಸಲಾಗಿದ್ದು, ಖಾಸಗಿ ಮತ್ತು ಸಾರ್ವಜನಿಕ ವಿಶ್ವವಿದ್ಯಾನಿಲಯ ಎರಡೂ ರೀತಿಯಾದಂಥ ವಿಶ್ವವಿದ್ಯಾನಿಲಯಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಈ ರೀತಿಯಾದಂಥ ಸೌಲಭ್ಯಗಳನ್ನು ಅನುಷ್ಠಾನ ಮಾಡಲಾಗುವುದು. ಸೊ ಅಷ್ಟೇ ಅಲ್ಲದೆ ಈ ನ್ಯಾಷನಲ್ ಡಿಜಿಟಲ್ ವಿಶ್ವವಿದ್ಯಾನಿಲಯವನ್ನು ಆಲ್ರೆಡಿ ಈ ನಮ್ಮ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅದರ ಒಂದು ರೂಪರೇಷೆಗಳನ್ನು ಮೆನ್ಷನ್ ಮಾಡಲಾಗಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಈ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ತಮಗೆ ಅವಶ್ಯ ಇರುವಂತಹ ಪ್ರಮಾಣ ಪತ್ರವನ್ನು, ಡಿಪ್ಲೊಮಾ ಮತ್ತು ಪದವಿ ಕೋರ್ಸ್ಗಳನ್ನು ಆಯ್ಕೆ ಮಾಡುವಂತಹ ಅವಕಾಶ ವಿದ್ಯಾರ್ಥಿಗಳಿಗೆ ಈ ಒಂದು ಡಿಜಿಟಲ್ ವಿಶ್ವವಿದ್ಯಾನಿಲಯಗಳಲ್ಲಿ ನೀಡಲಾಗುವುದು. ಮತ್ತು ಈ ಒಂದು ಡಿಜಿಟಲ್ ವಿಶ್ವವಿದ್ಯಾನಿಲಯದಿಂದ ಸಾಕಷ್ಟು ರೀತಿಯಾಗಿ ಶಿಕ್ಷಣದ ಅಭಿವೃದ್ಧಿಯನ್ನು ಮಾಡುವುದು ಅಷ್ಟೇ ಅಲ್ಲದೆ ಗುಣಮಟ್ಟದ ಮತ್ತು
ವಿಶ್ವ ದರ್ಜೆಯ ಗುಣಮಟ್ಟದ ಸಾರ್ವತ್ರಿಕ ಶಿಕ್ಷಣವನ್ನು ಒದಗಿಸುವುದರಲ್ಲಿ ಈ ವಿಶ್ವವಿದ್ಯಾನಿಲಯ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಲಿದೆ ಅಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಒಂದು ವಿದ್ಯಾರ್ಥಿಗಳಿಗೆ ಫ್ಲೆಕ್ಸಿಬಿಲಿಟಿಯನ್ನು ನೀಡಲಾಗಿದ್ದು ಅವರ ಮನೆ ಬಾಗಿಲಿಗೆ ಒಂದು ಡಿಪ್ಲೊಮಾ ಮತ್ತು ಪದವಿ ಕೋರ್ಸ್ಗಳನ್ನು ಆಯ್ಕೆ ಮಾಡುವಂತಹ ಅವಕಾಶವನ್ನು ಕೂಡ ಮಾಡಿಕೊಡಲಾಗ್ತಾ ಇದೆ. ಇನ್ನು UGC ನ್ಯೂಸ್ನಲ್ಲಿ ಇರುವುದರಿಂದ ಈ ಸಂಸ್ಥೆಯ ಅಥವಾ ಆಯೋಗದ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಕನ್ನಡದಲ್ಲಿ ಈ ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಅಥವಾ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತ UGCಯನ್ನು ನಾವು ಸಾಮಾನ್ಯವಾಗಿ ಗುರುತಿಸ್ತೇವೆ. 1956ರ ಈ UGC ಕಾಯ್ದೆಯ ಅಡಿಯಲ್ಲಿ ಅನುಷ್ಠಾನಗೊಂಡಂತಹ ಆಯೋಗ UGC ಆಗಿದೆ. ಮುಖ್ಯವಾಗಿ ಭಾರತ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಈ ಒಂದು ಭಾರತ ಸರ್ಕಾರದಿಂದ ಸ್ಥಾಪನೆಗೊಳಿಸಲಾದಂತಹ 1956ರಲ್ಲಿ ಸ್ಥಾಪನೆ ಮಾಡಲಾದಂತಹ ಶಾಸನಬದ್ಧ ಸಂಸ್ಥೆ ಈ UGC ಆಗಿದೆ. ನೆನಪಿಟ್ಕೊಳ್ಳಿ, ಸ್ಟ್ಯಾಟ್ಯೂಟರಿ ಸ್ಥಾನಮಾನವನ್ನು ಈ UGCಗೆ ನೀಡಲಾಗಿದ್ದು 1956ರ UGC ಕಾಯ್ದೆಯ ಅಡಿಯಲ್ಲಿ ಈ ಒಂದು ಆಯೋಗವನ್ನು ರಚಿಸಲಾಗಿತ್ತು. ಭಾರತದಲ್ಲಿ ಉನ್ನತ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಸಮನ್ವಯಗಳು, ನಿರ್ಣಯಗಳು ಮತ್ತು ಒಂದು ಶಿಕ್ಷಣದ ನಿರ್ವಹಣೆಯ ಜವಾಬ್ದಾರಿಯನ್ನು ಈ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಹೊಂದಿರುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಈ ಡಿಜಿಟಲ್ ವಿಶ್ವವಿದ್ಯಾನಿಲಯವನ್ನು ಈ ಎಜುಕೇಷನ್ಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯಾದಂತಹ ಈ ಎಸ್ಸೆಗಳ ಟಾಪಿಕ್ಗಳು ಏನಾದರೂ ಬಂದರೆ ಇವುಗಳನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ರಾಷ್ಟ್ರೀಯ ಡಿಜಿಟಲ್ ವಿಶ್ವವಿದ್ಯಾನಿಲಯದ ಕುರಿತಾದಂತಹ ಮಾಹಿತಿಗಳನ್ನು, ಯಾವ ರೀತಿಯಾಗಿ ಯಾವ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಲಿದೆ, ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಅನುಕೂಲಗಳು ಆಗಲಿವೆ ಅಂತ ನೀವು ಈಸಿಯಾಗಿ ಈ ಒಂದು NDU ಅಥವಾ ನ್ಯಾಷನಲ್ ಡಿಜಿಟಲ್ ಯೂನಿವರ್ಸಿಟಿ ಬಗ್ಗೆ ಮೆನ್ಷನ್ ಮಾಡಬೇಕು. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟನ್ನು ಯಾವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ ಅಥವಾ ಪ್ರಕಟಿಸಲಾಗುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಆಪ್ಷನ್ 2 ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಆಪ್ಷನ್ 3 ವರ್ಲ್ಡ್ ಎಕನಾಮಿಕ್ ಫೋರಮ್ ಅಥವಾ ಆಪ್ಷನ್ 4 ವರ್ಲ್ಡ್ ಬ್ಯಾಂಕ್ ಅಂತ ಇದೆ. 2019ರ UPSC ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಈ ಒಂದು ರಿಪೋರ್ಟನ್ನು ಯಾವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ ಅಂತಂದರೆ ಸರಿಯಾದ ಉತ್ತರ ವರ್ಲ್ಡ್ ಎಕನಾಮಿಕ್ ಫೋರಮ್. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಈ ವರ್ಲ್ಡ್ ಕಾಂಪಿಟೇಟಿವ್ನೆಸ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಮೊದಲಿಗೆ ಈ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ ಯಾಕೆ ನ್ಯೂಸ್ನಲ್ಲಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಈ ಸಂಸ್ಥೆಯ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ ಈ ಆರ್ಟಿಕಲ್ನಲ್ಲಿ. ರೀಸೆಂಟಾಗಿ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ 53ನೇ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಸಭೆಯನ್ನು ನಡೆಸಲಾಗುವುದು ಜನವರಿ 20ರಿಂದ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ವಿಶ್ವ ಆರ್ಥಿಕ ವೇದಿಕೆಯ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವೇದಿಕೆಯಲ್ಲಿ ಜಗತ್ತಿನಾದ್ಯಂತ ಇರುವಂತಹ ಪ್ರಮುಖ ಹೆಸರಾಂತ ವೃತ್ತಿಪರರು ಅಥವಾ ಪ್ರೊಫೆಷನಲ್ಸ್ಗಳಾಗಿರ್ಬೋದು, ಶಿಕ್ಷಣ ತಜ್ಞರು, ಹೂಡಿಕೆದಾರರು ಮತ್ತು ರಾಜಕೀಯ ಮತ್ತು ವಾಣಿಜ್ಯ ನಾಯಕರು ಸೇರುವಂತಹ ಸಭೆ ಈ ವಿಶ್ವ ಆರ್ಥಿಕ ವೇದಿಕೆ ಆಗಿದೆ. ಈ ಒಂದು ಸಭೆಯಲ್ಲಿ 53ನೇ ಒಂದು ಸಭೆಯಲ್ಲಿ ಮುಖ್ಯವಾಗಿ ಹವಾಮಾನ ಬದಲಾವಣೆ, ಜಾಗತಿಕ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅಂತ ಕರಿತೇವೆ, ಗ್ಲೋಬಲ್ ಇನ್ಫ್ಲೇಷನ್ ಅಂತ, ಮತ್ತು ರಷ್ಯಾ ಉಕ್ರೇನ್ ಒಂದು ಯುದ್ಧದ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಅಥವಾ ವಿಷಯಗಳನ್ನು ಈ ಒಂದು ವೇದಿಕೆಯ ಮೇಲೆ ಡಿಸ್ಕಸ್ ಮಾಡಲಾಗುವುದು ಅಂತ ಎಕ್ಸ್ಪೆಕ್ಟೇಷನನ್ನು ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಜಗತ್ತು ಎದುರಿಸುತ್ತಿರುವಂತಹ ಪ್ರಮುಖವಾದಂತಹ ಗಂಭೀರ ಸಮಸ್ಯೆಗಳಿಗೆ ಸೃಜನಶೀಲ ಪರಿಹಾರಗಳನ್ನು ಕೂಡ ಈ ಒಂದು ವೇದಿಕೆಗಳಲ್ಲಿ ಡಿಸ್ಕಸ್ ಮಾಡಲಾಗುವುದು ಅಂತ ನಿರ್ಧಾರ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, 53ನೇ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದರ ಸಭೆ ನಡೀತಾ ಇರೋದು ಎಲ್ಲಿ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ನಲ್ಲಿ. ಪ್ರತಿ ವರ್ಷ ಕೂಡ ಸ್ವಿಟ್ಜರ್ಲ್ಯಾಂಡ್ನ ದಾವೋಸ್ ಅನ್ನುವ ನಗರದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಇದರ ಒಂದು ಸಭೆ ಅಥವಾ ಕಾನ್ಫರೆನ್ಸ್ ನಡೆಯುತ್ತದೆ. ಮುಖ್ಯವಾಗಿ ಈ ಒಂದು ವರ್ಲ್ಡ್ ಎಕನಾಮಿಕ್ ಫೋರಮ್ ಕುರಿತಾದಂತಹ ಒಂದು ಸ್ಥಾಪನೆಯ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಾದರೆ 1971ರಲ್ಲಿ ಸ್ವಿಸ್ ಲಾಭೋದ್ದೇಶವಿಲ್ಲದಂತಹ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿ ಈ ವರ್ಲ್ಡ್ ಎಕನಾಮಿಕ್ ಫೋರಮನ್ನು ಸ್ಥಾಪನೆ ಮಾಡಲಾಯಿತು 1971ರಲ್ಲಿ. ಇದರ ಒಂದು ಸ್ಥಾಪಕರ ಮುಖ್ಯ ರೂವಾರಿ ಯಾರು ಅಂತಂದರೆ ಕ್ಲಾಸ್ ಶಾಬ್ ಅನ್ನುವ ವ್ಯಕ್ತಿಯಿಂದ ಈ ಒಂದು ವಿಶ್ವ ಆರ್ಥಿಕ ವೇದಿಕೆಯನ್ನು ಪ್ರಾರಂಭ ಮಾಡಲಾಗಿತ್ತು 1971ರಲ್ಲಿ. ಸದ್ಯಕ್ಕೆ ಇದರ
ಹೆಡ್ ಕ್ವಾರ್ಟರ್ ಇರುವುದು ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾ ನಗರದ ಒಂದು ಮುನ್ಸಿಪಾಲ್ ಏರಿಯಾ ಆದಂತಹ ಕಾಲೋಗ್ನಿ ಅನ್ನುವ ಪ್ರದೇಶದಲ್ಲಿ ಒಂದು ಏರಿಯಾದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ನ ಪ್ರಮುಖವಾದಂತಹ ವೇದಿಕೆಯನ್ನು ಲೊಕೇಟ್ ಮಾಡಲಾಗಿದೆ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿ ಈ ವಿಶ್ವ ಆರ್ಥಿಕ ವೇದಿಕೆಯಿಂದ ಪಬ್ಲಿಷ್ ಮಾಡಲಾಗುವುದಂತಹ ಪ್ರಮುಖ ವರದಿಗಳು ಯಾವುವು ಅಂತ ಡಿಸ್ಕಸ್ ಮಾಡೋದಾದರೆ, ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್, ಎರಡನೇದು ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ರಿಪೋರ್ಟ್, ಮೂರನೇದು ಗ್ಲೋಬಲ್ IT ರಿಪೋರ್ಟ್, ನಾಲ್ಕನೇದು ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಇದು ಇಂಪಾರ್ಟೆಂಟ್, ಐದನೇದು ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅಂತ ಈಗ ರೀಸೆಂಟಾಗಿ ಇದನ್ನ ಕೂಡ ಪಬ್ಲಿಷ್ ಮಾಡಲಾಗಿದೆ, ಆರನೇದು ಗ್ಲೋಬಲ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ರಿಪೋರ್ಟ್. ಈ ರೀತಿಯಾದಂತಹ ಪ್ರಮುಖ ವರದಿಗಳನ್ನು ಅಥವಾ ರಿಪೋರ್ಟ್ಸ್ಗಳನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಪಬ್ಲಿಷ್ ಮಾಡಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, 1971ರಲ್ಲಿ ಸ್ಥಾಪಿತವಾದಂತಹ ಸ್ವಿಟ್ಜರ್ಲ್ಯಾಂಡ್ನ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಈ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗಿದ್ದು, ಇದರ ಹೆಡ್ ಕ್ವಾರ್ಟರ್ ಅಥವಾ ಮುಖ್ಯ ಕಚೇರಿ ಎಲ್ಲಿದೆ ಸ್ವಿಟ್ಜರ್ಲ್ಯಾಂಡ್ನ ಜೆನಿವಾ ನಗರದ ಕಾಲೋನಿ ಅನ್ನುವ ಏರಿಯಾದಲ್ಲಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡೋಣ. ಸೊ ರಿವಿಷನ್ ಟೈಮ್. ಮೊದಲನೇ ಆರ್ಟಿಕಲ್ನಲ್ಲಿ ಈ RRR ಮೂವಿಯ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿಯಾಗಿ ವಿಮರ್ಶಕರ ಆಯ್ಕೆ ಪ್ರಶಸ್ತಿಗಳು ಮತ್ತು ಗೋಲ್ಡನ್ ಗ್ಲೋಬ್ ಅವಾರ್ಡನ್ನು ಈ ಒಂದು ನಾಟು ನಾಟು ಅನ್ನುವ ಸಾಂಗ್ಗೆ ನೀಡಲಾಗಿದೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಒಂದು ವಿಮರ್ಶಕರ ಆಯ್ಕೆ ಪ್ರಶಸ್ತಿ ಅಥವಾ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡನ್ನು ಈ ಒಂದು ಅತ್ಯುತ್ತಮ ವಿದೇಶಿ ಭಾಷಾ ಚಿತ್ರ ಅಂತ ಕೂಡ ಈ ಒಂದು RR ಅನ್ನು ಗುರುತಿಸಿ ನೀಡಲಾಗಿದೆ. ಈ ಚಾರಣ್ ಕೋರಟ್ ಅನ್ನುವ ಬ್ಯಾರೇಜ್ ಕುರಿತಾಗಿ ಎರಡನೇ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇದನ್ನು ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಕೂಡ ತಿಳ್ಕೊಂಡ್ವಿ. ಪೆನ್ಗಂಗಾ ನದಿಯ ಮೇಲೆ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಈ ಎರಡು ರಾಜ್ಯಗಳ ಜಂಟಿ ಯೋಜನೆಯಾಗಿ ಚರಣ್ ಕೋರಟ್ ಅನ್ನುವ ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದರೆ 6677 ಹೆಕ್ಟೇರ್ನಷ್ಟು ಭೂಮಿಗೆ ನೀರಾವರಿಯನ್ನು ಒದಗಿಸುವುದು ಇದರ ಮುಖ್ಯವಾದಂತಹ ಉದ್ದೇಶ ಆಗಿದೆ. ನಂತರದ ಆರ್ಟಿಕಲ್ನಲ್ಲಿ ಥಾರು ಬುಡಕಟ್ಟು ಜನಾಂಗಕ್ಕೆ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ನಾಬಾರ್ಡ್ ಸಂಸ್ಥೆಯಿಂದ ಈ ಜನರಿಗೆ ಅಥವಾ ಈ ಒಂದು ಸಮುದಾಯಕ್ಕೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ನೀಡಲಾಗುವುದು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿರುವಂತಹ ಕಾತರ್ನಿಯಾ ಘಾಟ್ ಅನ್ನುವ ವನ್ಯಜೀವಿ ಅಭಯಾರಣ್ಯದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಈ ನಾಬಾರ್ಡ್ ಅಂತಂದರೆ ಇದರ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. NABARD ಅಂತ. ಸೊ ಮುಂದಿನ ಆರ್ಟಿಕಲ್ನಲ್ಲಿ ರಾಷ್ಟ್ರೀಯ ಡಿಜಿಟಲ್ ವಿಶ್ವವಿದ್ಯಾಲಯದ ಕುರಿತಾದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಫ್ರಮ್ ಎಸ್ಸೆ ಆಲ್ಸೋ ಫ್ರಮ್ ಆಬ್ಜೆಕ್ಟಿವ್ ಕ್ವಶನ್ ಕೂಡ ಬರ್ಬೋದು, ಅಥವಾ ನಿಮಗೆ ಈ ಎಸ್ಸೆದಲ್ಲೂ ಕೂಡ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಅಭಿವೃದ್ಧಿಯ ಕುರಿತಾದಂತಹ ಮಾಹಿತಿಗಳಲ್ಲಿ ಅಥವಾ ಒಂದು ಪ್ಯಾರಾಗ್ರಾಫನ್ನು ಈ ಒಂದು ಡಿಜಿಟಲ್ ವಿಶ್ವವಿದ್ಯಾಲಯಕ್ಕೆ ನೀವು ಡೆಡಿಕೇಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಿಮ್ಮ ಒಂದು ಕ್ವಾಂಟಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ, ಕಂಟೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಅದೇ ರೀತಿಯಾಗಿ ನಿಮ್ಮ ಮಾರ್ಕ್ಸ್ಗಳು ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಲಾಸ್ಟ್ ಆರ್ಟಿಕಲ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಮ್ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು, ಅದರ ಕೆಲವೊಂದಿಷ್ಟು ಪ್ರಮುಖ ವರದಿಗಳ ಕುರಿತಾಗಿ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಅ ನೈಸ್ ಡೇ.